ಕ್ಲೈಮ್ಯಾಕ್ಸ್ ಬಂದಿದೆ. ಇಷ್ಟು ದಿನ ವ್ಯಕ್ತಿತ್ವ ನೋಡಿ ಓಟ್ ಹಾಕ್ತಾ ಇದ್ರು ಕನ್ನಡಿಗರು, ಆದ್ರೆ ಈ ಬಾರಿ ಹೇಗಾಗಿದೆ ಅಂತಂದ್ರೆ ಜಾತಿ, ರಾಜಕೀಯ, ಸೊ ಇದನ್ನೆಲ್ಲ ನೋಡ್ತಾ ಇದೀವಿ ನಾವು. ಸೊ ಅದನ್ನ ನೋಡಿದಾಗ ಹೇಗ್ ಅನ್ಸುತ್ತೆ ಸರ್? ಮೇಡಮ್ ಅದೆಲ್ಲ ಶುದ್ಧ ಸುಳ್ಳು. ಅದು ಯಾವುದೇ ಜಾತಿ ಮತ ಅದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಗೆ ವರ್ಕ್ ಆಗಲ್ಲ ಮೇಡಮ್. ರಾಜಕೀಯಕ್ಕೆ ಮಾತ್ರ ಅದೆಲ್ಲ ವರ್ಕ್ ಆಗೋದು, ಬಿಗ್ ಬಾಸ್ಗೆ ಅದೆಲ್ಲ ವರ್ಕ್ ಆಗಲ್ಲ ಮೇಡಮ್. ಮತ್ತು ಕಲೆಗಾರನಿಗೆ ಕಲಾ ದೇವತೆಗೆ ಜಾತಿ ಭೇದ ಅನ್ನೋದೇ ಗೊತ್ತಿಲ್ಲ. ಅದನ್ನು ನಾನು ತುಂಬ ತಳ್ಳಾಕ್ಬಿಡ್ತೀನಿ. ಜಾತಿ ನೋಡಿಕೊಂಡು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗೆ ಓಟ್ ಹಾಕ್ತಿದ್ರೆ ಅವ್ರನ್ನ ಗೆಲ್ಲಿಸ್ತಾರೆ, ಶುದ್ಧ ಸುಳ್ಳು. ಸೊ ಎಲ್ಲ ಸೀಸನ್ಗಳಿಗಿಂತ ಹೋಸ್ಟ್ಗೆ ಅತ್ಯಂತ ನೆಗೆಟಿವ್ ಬಂದಿರೋದು ಇದೇ ಸೀಸನಲ್ಲಿ. ಸುದೀಪ್ ಸರ್ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಚಪ್ಪಾಳೆ ಕೊಟ್ಟರೆ ತಪ್ಪು, ಅವ್ರನ್ನ ಬೈದ್ರೆ ತಪ್ಪು, ಇವ್ರನ್ನ ಬೈದ್ರೆ ತಪ್ಪು ಅಂತ ದಿನ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇದ್ವಿ ವೀಕೆಂಡ್ ಎಪಿಸೋಡಲ್ಲಿ. ಸೊ ಇದ್ರ ಬಗ್ಗೆ ಏನಂತೀರಾ? ಇದು ಪ್ರಮೋಷನ್ PR ಆಕ್ಟಿವಿಟೀಸ್ ಅಂತ ಹೇಳ್ತೀರಾ? ಇಲ್ಲಿ ನಿಜವಾಗ್ಲೂ ಸುದೀಪ್ ಸರ್ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಜನರು ಈ ಥರ ಅಂದಿದ್ದಾರೆ ಅಂತ? ಮೇಡಮ್ ಯಾವ ಜನನೂ ಮಾತಾಡಿರಲ್ಲ ಮೇಡಮ್. ಜನ ಅದಕ್ಕೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಜನ ಶೋ ನೋಡ್ತಾ ಇರೋದೇ ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ಗೋಸ್ಕರನೇ ಶೋ ನೋಡ್ತಾ ಇರೋದು. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋ ಶೂನ್ಯ. ಬಟ್ ಜನ ಹೇಳ್ತಿರೋದು ಸುದೀಪ್ ಸರ್ನು ಮೀರಿಸ್ಬಿಟ್ಟಿದ್ದಾನೆ ಗಿಲ್ಲಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 1.4 ಮಿಲಿಯನ್ಸ್ ಆಗಿದೆ, ಇವ್ರಿಗಿನ್ನ 2.6, ಇವ್ರನ್ನೇ ಮೀರಿಸಿದಾನೆ ಅನ್ನೋ ತರ ಮಾತುಗಳು. ಮೇಡಮ್ ಅದು ಅಭಿಮಾನಿಗಳು ಹೊಸದಾಗಿ ಹುಟ್ಕೊಂಡಿರೋಂಥ ಅಭಿಮಾನಿಗಳಿಗೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ಕೆ ಹೋಗಲ್ಲ. ನಾನು ಸುದೀಪ್ ಸರ್ ಬಗ್ಗೆ ಕೇಳಿರೋದಕ್ಕೆ ಸುದೀಪ್ ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇಡೀ ಮನೆಗೆ ಅವ್ರಿಲ್ಲ ಅಂದಿದ್ರೆ ಶೋ ಹಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಸರ್ ಇಲ್ಲ ಅಂದರೆ ಶೋ ಹಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಅಲ್ಲಿ ಬೇರೆ ಯಾರನ್ನೊಬ್ಬರನ್ನ ತೊಗೊಂಡು ನಿಲ್ಲಿಸಿ ಶೋ ಹಿಟ್ ಆಗೋಕ್ಕಾಗಲ್ಲ. ಯಾರೋ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡ್ತಾನೆ, ಯಾವ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಮಾಡ್ತಾನೆ ಅಂದ ತಕ್ಷಣ ಸುದೀಪ್ ಸರ್ ತಪ್ಪು ಮಾಡಿದ್ರೆ ಅಂತ ಆಗಲ್ಲ ಮೇಡಮ್. ಅದನ್ನು ನಾವು ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನಾವು ಒಳಗಡೆ ಇದ್ದು ಬಂದಿದ್ದೀವಿ. ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೊಡೋದು ಅವ್ರಿಗೆ ಆ ವಾರದ ಆಟ, ಅವರ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆದರೆ ಮಾತ್ರ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಕಮೆಂಟ್ ಮಾಡೋನ್ಗೆ ಗೊತ್ತಿರಲ್ಲ ಅದು. ಕಮೆಂಟ್ ಮಾಡೋನು ಏನೋ ಕೊಟ್ಟರು ಬಿಡು, ಅವ್ರಿಗೆ ಕೊಟ್ಟರು ಬಿಡು ಇಲ್ಲ. ಅಷ್ಟು ಜನ ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಆ ಎಪಿಸೋಡ್ಗಳು ನೋಡಿದಾಗ ಅವ್ರ ಬದಲಾವಣೆ ನೋಡಿಕೊಂಡು ಸುದೀಪ್ ಸರ್ ಕೊಡ್ತಾರೆ. ಅದನ್ನು ನಾವು ಕೂಡ ಖುಷಿಯಾಗಿ ತಗೋಬೇಕು. ಇವಾಗ ನನಗೆ ಕೊಟ್ಟಾಗ ನಾನು ಖುಷಿಯಾಗಿ ತಗೊಂಡು ಬೇರೆಯವ್ರಿಗೆ ಕೊಟ್ಟಾಗ ಅದು ತಪ್ಪು ಅಂತ ಹೇಳೋವಂಥದ್ದು ಅಂಥ ಸ್ವಾರ್ಥ ಮನೋಭಾವ ಇರಬಾರ್ದು. ಅಂದರೆ ಯಾರೇ ಕಂಟೆಸ್ಟೆಂಟ್ಗಳು ಬರಲಿ, ಬಿಗ್ ಬಾಸ್ಗೆ ಕಿಂಗು ಸುದೀಪ್ ಅವರೇ ಅನ್ನೋದು ಕಂಟೆಸ್ಟೆಂಟ್ಗಳಿಗೂ ಗೊತ್ತಿರ್ಬೋದು, ಮತ್ತು ಈ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರಲ್ಲ ಅವರಿಗೂ ಗೊತ್ತಿರಬೇಕು ಅಂತ ಅನಿಸುತ್ತೆ. ಮೇಡಮ್ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಒಂದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇನ್ನೂ 100 ನೆಗೆಟಿವ್ ಕಮೆಂಟ್ ಹಾಕಿದ್ರು ಕೂಡ ಸುದೀಪ್ ಸರಿಂದಾನೆ ಬಿಗ್ ಬಾಸ್ ಶೋ. ಇವತ್ತು ನಮ್ಮ ಅಷ್ಟು ಸೀಸನ್ 12ರಲ್ಲಿ ಬಂದಿರೋಂಥ ಅಷ್ಟು ಸ್ಪರ್ಧಿಗಳನ್ನು ನೀವು ಕೇಳಿಬೇಕಿದ್ರೆ ನಮಗೆಲ್ರಿಗೂ ಕೂಡ ಸುದೀಪ್ ಸರ್ ವೀಕೆಂಡಿಗೆ ಬಂದು ಅವ್ರು ಕೊಡೋವಂಥ ಪ್ರತಿಯೊಂದು ಮಾತುಗಳು, ಅವ್ರು ಹೇಳೋವಂಥ ಪ್ರತಿಯೊಂದು ವರ್ಡ್ಗಳು, ಅವರು ಏನೇನು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದೇ ನಮಗೆ ಎಲ್ಲವೂ ಕೂಡ ಮನೆಯೊಳಗಾಗುವಂಥದ್ದು. ನಮ್ಮ ಬದಲಾವಣೆಗೆ ಅದೇ ಬುನಾದಿ. ಅದನ್ನು ಬಿಟ್ಟು ಇವ್ರು ಯಾರೋ ಇನ್ನೊಬ್ರು ಏನೋ ಮಾಡಿಬಿಟ್ರು, ಸುದೀಪ್ ಸರ್ ಹಂಗೆ ಕೊಟ್ಬಿಟ್ರು, ಸುದೀಪ್ ಸರ್ ಈ ಥರ ಕೊಟ್ಬಿಟ್ರು, ತಪ್ಪು ಕೊಟ್ಬಿಟ್ರು, ಅದು ಅವ್ರು ಆಯ್ತು ರೀ. ನೀವು ಅವ್ರು ಬೇರೆಯವ್ರಿಗೆ ತಪ್ಪು ಕಾಣಿಸುತ್ತೆ ಅಂತಂದಾಗ ನಿಮ್ಗಳಿಗೆ ಕೊಟ್ಟಾಗ, ನಿಮಗೆ ತುಂಬ ಫೇವ್ರೇಟ್ ಆಗಿರೋರಿಗೆ ಕೊಟ್ಟಾಗ ನೀವು ಅದನ್ನ ಯಾಕೆ ಖಂಡಿಸ್ಲಿಲ್ಲ? ಈ ವಾರ ಇವ್ರು ಆಟನೇ ಆಡಿಲ್ಲ, ಇವ್ರು ಯಾರು ಚೆನ್ನಾಗಿ ಮಾಡಿಲ್ಲ, ಇವ್ರಿಗೆ ಯಾಕೆ ನೀವು ಚಪ್ಪಾಳೆ ಕೊಟ್ಟರೆ ಸುದೀಪ್ ಸರ್ ಅಂತ ಯಾರು ಕೇಳಿದ್ರ? ಇಲ್ಲ ತಾನೇ? ಯಾಕೆ ಈ ಥರ ಡಬಲ್ ಸ್ಟ್ಯಾಂಡಿಂಗಲ್ಲಿ ಇರ್ತೀರ ನೀವು? ಇದನ್ನು ನಾನು ಒಪ್ಪಲ್ಲ ಮೇಡಮ್. ಅದು ಯಾರೇ ಆಗಿದ್ರು ಕೂಡ, ಆ ಥರದ್ದು ಯಾವುದೇ ಬಂದರೂ ಕೂಡ ನನಗಾಗಲಿ ಇನ್ನೊಬ್ರಿಗಾಗಲಿ ನಾವು ಅದನ್ನು ಯಾರಿಗೆ ಬೇರೆ ಇನ್ನೊಬ್ರು ಯಾರೋ ಗೆದ್ರು ಕೂಡ ಅದನ್ನು ತಗೊಳ್ಳೋ ಮನೋಭಾವ ನಮ್ಮಲ್ಲಿ ಇರಬೇಕು. ಸ್ವಾರ್ಥಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ನನಗೇ ಬೇಕು, ಎಲ್ಲವೂ ನನಗೇ ಬೇಕು, ಅದು ನನ್ನಲ್ಲಿಲ್ಲ. ನಾನು ಅದನ್ನು ಒಪ್ಪೋದಿಲ್ಲ. ಯಾಕಂದರೆ ಸುದೀಪ್ ಸರಿಂದ ನಾನು ತುಂಬ ಕಲ್ತಿದ್ದೀನಿ, ನಾನು ತುಂಬ ಬದಲಾಗಿದೆ ನನ್ನ ಜೀವನದಲ್ಲಿ. ಅವ್ರು ಹೇಳೋವಂಥ ಪ್ರತಿಯೊಂದು ಮಾತು ಕೂಡ ನಮ್ಮ ಜೀವನದ ಒಂದೊಂದು ಮುತ್ತಿನಂಥ ಮಾತುಗಳನ್ನ ಹೇಳ್ತಾರೆ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಂತ ನನ್ನ ಇಷ್ಟ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಮಾತು. ಅವರ ಪ್ರಕಾರ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಅವರು ಹೇಳ್ದಂತೆ ಗಿಲ್ಲಿ ಕಪ್ ಗೆಲ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.